ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 6 ಸಂಖ್ಯಾ ಆಟ. ಈ ಒಂದು ಪಾಠದಲ್ಲಿ ಪುಟ ಸಂಖ್ಯೆ 147ಕ್ಕೆ ಬರೋಣ. 147ರಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಈ ಒಂದು ಚಾನಲ್ಗೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ. ಚಿತ್ರದಲ್ಲಿ ಪ್ರತಿನಿಧಿಸಿರುವ ಸಮ ಮತ್ತು ಬೆಸ ಸಂಖ್ಯೆಗಳ ಬಗ್ಗೆ ನಿಮ್ಮ ಗ್ರಹಿಕೆಯನ್ನು ಉಪಯೋಗಿಸಿಕೊಂಡು ಮುಂದಿನ ಮೊತ್ತಗಳ ಸಮ ಬೆಸ ಸ್ಥಿತಿಯನ್ನು ಕಂಡುಹಿಡಿಯಿರಿ. ನಿಮ್ಮ ಗ್ರಹಿಕೆ ಅಂದರೆ ಏನು ಅನ್ನೋದನ್ನು ನಾವೊಂದು ಸ್ವಲ್ಪ ನೋಡೋಣ. ನೋಡಿರಿ, ಇಲ್ಲಿ 144ನೇ ಪೇಜ್ನಲ್ಲಿ ಏನು ಕೊಟ್ಟಿದ್ದಾನೆ, ಯಾವುದೇ ಸಮ ಸಂಖ್ಯೆಯನ್ನು ಯಾವ ಸಂಖ್ಯೆಯೂ ಉಳಿಯದಂತೆ ಜೋಡಿಗಳಾಗಿ ಜೋಡಿಸ್ಬೋದು. ಈ ಉದಾಹರಣೆಗೆ ಇಲ್ಲಿ ನೋಡಿರಿ, ಈಗ ಸಮಸಂಖ್ಯೆ 6ರಲ್ಲಿ ಜೋಡಿ ಇದೆ. ಜೋಡಿ ಇದ್ದರೆ ಅದು ಸಮಸಂಖ್ಯೆ ಅಂತ. ಎಷ್ಟೇ ಸಂಖ್ಯೆಯ ಸಮಸಂಖ್ಯೆಗಳನ್ನು ಕೂಡಿದರೂ ಮೊತ್ತವು ಯಾವಾಗಲೂ ಒಂದು ಸಮಸಂಖ್ಯೆ ಆಗಿರುತ್ತೆ. ಯಾಕಂದರೆ ಅದನ್ನು ಜೋಡಿಯಾಗಿ ನಾವು, ಈಗ ಉದಾಹರಣೆಗೆ 4 ಅನ್ನೋದು 6 ಅನ್ನೋದು ಜೋಡಿಸಿದಾಗ ಜೋಡಿ ಸಂಖ್ಯೆ ಇರೋದ್ರಿಂದ ನಾವು ಎಷ್ಟೇ ಸಮಸಂಖ್ಯೆಗಳನ್ನು ಕೂಡಿದ್ರೂ ಮೊತ್ತ ಯಾವಾಗಲೂ ಸಮಸಂಖ್ಯೆ. ಅಂದರೆ ಎಷ್ಟು ಸಮಸಂಖ್ಯೆಗಳನ್ನು ನಾವು ಕೂಡಿಸಿದ್ರೂ ಉತ್ತರ ಸಮಸಂಖ್ಯೆನೇ ಬರ್ತದೆ. ಈಗ ಬೆಸ ಸಂಖ್ಯೆಗಳನ್ನು ನೋಡಿದರೆ ಬೆಸ ಸಂಖ್ಯೆಗಳನ್ನು ನಾವು ಜೋಡಿಗಳಾಗಿ ಆಯೋಜಿಸಲಾಗುವುದಿಲ್ಲ. ಈಗ ಉದಾಹರಣೆಗೆ 7 ಅಂತಕ್ಕಂಥದ್ದು ಇದು 2 ಜೋಡಿ ಆಯ್ತು, 2 ಸೇರಿ 1 ಜೋಡಿ, 2 ಜೋಡಿ, 3 ಜೋಡಿ. 4ನೇ ಜೋಡಿಗೆ ಒಂದೇ ಒಂದು ಉಳಿದೈತೆ, ಇನ್ನೊಂದು ಇಲ್ಲ. ಹಾಗಾಗಿ ಇಲ್ಲಿ ಜೋಡಿಗಳಾಗಿ ಒಂದು ಉಳಿತದೆ. ಬೆಸ ಸಂಖ್ಯೆಯಲ್ಲಿ ಒಂದು ಮಾತ್ರ ಜೋಡಿಯಾಗಿ ಬರೋದಿಲ್ಲ, ಜೋಡಿ ಉಳಿಯೋದಿಲ್ಲ. ಹಾಗಾಗಿ ಬೆಸ ಸಂಖ್ಯೆಯು ಜೋಡಿಗಳ ಸಂಗ್ರಹಣೆಗಿಂತ ಒಂದು ಹೆಚ್ಚಾಗಿರುತ್ತದೆ. ಇದು ಏನು ಜೋಡಿಗಳಿದ್ದಾವೆ ಆ ಜೋಡಿಗಳ ಸಂಗ್ರಹಣೆಗಿಂತ ಒಂದು ಜಾಸ್ತಿ ಇರುತ್ತೆ, ಅದಕ್ಕೆ ಜೋಡಿ ಇರೋದಿಲ್ಲ. ಇಲ್ಲಿ ಕೆಲವು ಬೆಸ ಸಂಖ್ಯೆಗಳನ್ನು ಈ ರೀತಿ ತೋರಿಸಿದ್ದಾರೆ ನೋಡ್ರಿ. ಇಲ್ಲಿ 2 ಬೆಸ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಸಮಸಂಖ್ಯೆ ಆಗಿರುತ್ತದೆ. ನೋಡಿರಿ, 2 ಬೆಸ ಸಂಖ್ಯೆ ನಾವು ತಗೊಳ್ಳೋಣ, 7 ಮತ್ತು 5 ತಗೊಂಡ್ಬಿಟ್ರೆ ಇದರಲ್ಲಿರ್ತಕ್ಕಂಥ ಒಂದು ಜೋಡಿ ಇಲ್ಲದ ಒಂದು ಹೆಚ್ಚಾದ ಸಂಖ್ಯೆ, ಇದರಲ್ಲಿರ್ತಕ್ಕಂಥ ಒಂದು ಹೆಚ್ಚಾದ ಸಂಖ್ಯೆ ಎರಡೂ ಸೇರಿ ಒಂದು ಜೋಡಿ ಆಗುತ್ತೆ. ಆವಾಗ ನೋಡಿರಿ, 7 + 5 ಎರಡೂ ಸೇರಿ ಇಲ್ಲಿ ಜೋಡಿ ನಮಗೆ ಸಿಕ್ಕಿದೆ. ಹಂಗಾಗಿ ಇದು ಸಮಸಂಖ್ಯೆ ಆಗುತ್ತೆ. ಇಷ್ಟು ನೀವು ಗ್ರಹಿಕೆಯಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದು ನೋಡಿರಿ, ಒಂದು ಸಮಸಂಖ್ಯೆ ಒಂದು ಬೆಸ ಸಂಖ್ಯೆ ಇವುಗಳ ಮೊತ್ತ ಏನಾಗುತ್ತಂದರೆ ಮೊತ್ತವನ್ನು ಜೋಡಿಗಳಲ್ಲಿ ಜೋಡಿಸಲಾಗುವುದಿಲ್ಲ. ಹಾಗಾಗಿ ಇದು ಬೆಸ ಸಂಖ್ಯೆ ಬರ್ತದೆ. ಒಂದು ಸಮಸಂಖ್ಯೆ ಒಂದು ಬೆಸ ಸಂಖ್ಯೆ ಸೇರಿಸಿದರೆ ಬೆಸ ಸಂಖ್ಯೆ ಬರುತ್ತೆ. ಈಗ ನಾವು ಒಂದೊಂದಾಗಿ ನೋಡ್ತಾ 2 ಸಮಸಂಖ್ಯೆಗಳು ಮತ್ತು 2 ಬೆಸ ಸಂಖ್ಯೆಗಳ ಮೊತ್ತ. ಈಗ ನಮಗೆಲ್ಲ ಗೊತ್ತಿದೆ, 2 ಸಮಸಂಖ್ಯೆ ಎಷ್ಟನ ಸಮಸಂಖ್ಯೆ ಕೂಡ್ರಿ ಸಮಸಂಖ್ಯೆ ಬರುತ್ತೆ. 2 ಬೆಸ ಸಂಖ್ಯೆ ಸೇರಿಸಿದರೆ ಸಮಸಂಖ್ಯೆ ಬರುತ್ತೆ. ಸಮ ಅಂದರೆ ಎಷ್ಟೇ ಸಮಸಂಖ್ಯೆಗಳನ್ನು ಕೂಡಿದರೆ ನಮಗೆ ಸಮಸಂಖ್ಯೆ ಬರುತ್ತೆ. ಹಾಗಾಗಿ ಇದಕ್ಕೆ ಉತ್ತರ ಸಮಸಂಖ್ಯೆ. ನೆಕ್ಸ್ಟ್ 2 ಬೆಸ ಸಂಖ್ಯೆಗಳು ಮತ್ತು 3 ಸಮಸಂಖ್ಯೆಗಳು. ನೋಡಿರಿ, 2 ಬೆಸ ಸಂಖ್ಯೆಗಳು ಮೊತ್ತ ಸಮಸಂಖ್ಯೆ ಬರುತ್ತೆ. ಎಷ್ಟೇ ಸಮಸಂಖ್ಯೆಗಳನ್ನು ಕೂಡಿದ್ರೂ ಉತ್ತರ ಸಮಸಂಖ್ಯೆ ಬರುತ್ತೆ. 2 ಸಮಸಂಖ್ಯೆಗಳನ್ನು ಕೂಡಿದಾಗ ಸಮಸಂಖ್ಯೆ ಉತ್ತರ. ನೆಕ್ಸ್ಟ್ 5 ಸಮಸಂಖ್ಯೆಗಳ ಮೊತ್ತ. ಇಲ್ಲಿ ನಾವು ಇನ್ನೊಂದು ಸಾರಿ ನಿಮಗೆ ತೋರಿಸ್ತೀನಿ. ಎಷ್ಟೇ ಸಂಖ್ಯೆಯ ಸಮಸಂಖ್ಯೆಗಳನ್ನು ಕೂಡಿದರೂ ಮೊತ್ತವು ಯಾವಾಗಲೂ ಒಂದು ಸಮಸಂಖ್ಯೆ ಆಗಿರುತ್ತದೆ. ಹಾಗಾಗಿ ನಾವು ಇವೆರಡೂ ಇದಕ್ಕೆ ಉತ್ತರ 5 ಸಮಸಂಖ್ಯೆಗಳ ಮೊತ್ತ ಸಮಸಂಖ್ಯೆನೇ ಆಗಿರುತ್ತೆ. ಸರಿನಾ? 5 ಸಮಸಂಖ್ಯೆಗಳ ಮೊತ್ತ ಸಮಸಂಖ್ಯೆ. 8 ಈಗ ಬೆಸ ಸಂಖ್ಯೆಗಳು ನೋಡಿರಿ, 2 ಬೆಸ ಸೇರಿ ಸಮ ಆಗುತ್ತೆ, 2 ಬೆಸ ಸೇರಿ ಸಮ ಆಗುತ್ತೆ, 2 ಬೆಸ ಸೇರಿ ಸಮ ಆಗುತ್ತೆ, 2 ಬೆಸ ಸೇರಿ ಸಮ ಆಗುತ್ತೆ. ಸಮಸಂಖ್ಯೆಗಳೆಲ್ಲ ಸೇರಿ ಸಮಸಂಖ್ಯೆ ಆಗುತ್ತೆ ಅವುಗಳ ಮೊತ್ತ. ಹಾಗಾಗಿ ಇದಕ್ಕೆ ಉತ್ತರ ಸಮಸಂಖ್ಯೆ. ನೀವು ಇಲ್ಲಿ ನೋಡಬೇಕು, ಇಲ್ಲಿ 8 ಅಂದರೆ ಜೋಡಿಯಾಗಿ ಜೋಡಿಸ್ಬೋದು ಅಂತ ಅಷ್ಟು ಬೆಸ ಸಂಖ್ಯೆಗಳಿದ್ದರೆ ಇಲ್ಲಿ ಸಮಸಂಖ್ಯೆ ಉತ್ತರ ಬರುತ್ತೆ. ಇಲ್ಲಿ ನಮಗೆ ಇಲ್ಲೂ ಬೆಸ ಸಂಖ್ಯೆ ಇದ್ದು ಇಲ್ಲೂ ಬೆಸ ಇದ್ದರೆ ಇಲ್ಲಿ ಉತ್ತರ ಬೆಸ ಬರುತ್ತೆ. ಲಕ್ಪ ಪಿಗ್ಗಿ ಬ್ಯಾಂಕಿನಲ್ಲಿ ಬೆಸ ಸಂಖ್ಯೆಯ 1 ರೂಪಾಯಿ ನಾಣ್ಯಗಳು, 5 ರೂಪಾಯಿಯ ನಾಣ್ಯಗಳು ಮತ್ತು ಸಮಸಂಖ್ಯೆಯ 10 ರೂಪಾಯಿ ನಾಣ್ಯಗಳು ಇವೆ. ಅವನು ಮೊತ್ತವನ್ನು ಲೆಕ್ಕ ಹಾಕಿ
205 ಪಡೆದನು. ಅವನು ತಪ್ಪು ಮಾಡಿದ್ದಾನೆ. ಇವನು ತಪ್ಪು ಮಾಡಿದ್ದರೆ ಏಕೆ ವಿವರಿಸಿ. ಅವನು ತಪ್ಪು ಮಾಡಿಲ್ಲದಿದ್ದಲ್ಲಿ ಅವನ ಬಳಿ ಪ್ರತಿ ವಿಧದ ನಾಣ್ಯಗಳು ಎಷ್ಟಿರಬೇಕಾಗಿತ್ತು. ಈಗ ಲಕ್ಪ ಬಳಿ ಪಿಗ್ಗಿ ಬ್ಯಾಂಕ್ನಲ್ಲಿ ಬೆಸ ಸಂಖ್ಯೆಯ ₹1 ನಾಣ್ಯಗಳು ಅಂದರೆ ಅದು ಬೆಸ ಸಂಖ್ಯೆನೇ ಬರ್ತದೆ. ಉದಾಹರಣೆಗೆ 3 ನಾಣ್ಯಗಳದಾವ ಅಂದರೆ ನಮಗೆ ಜೋಡಿ ಒಂದು ಮತ್ತು ಒಂದು ಉಳಿತತೆ. ಹಂಗಾಗಿ ಬೆಸ ನಮಗೆ ಉಳಿತತೆ. ಬೆಸ ಸಂಖ್ಯೆಯ ₹5 ನಾಣ್ಯಗಳು ಅಂದರೆ 3 ಬೆಸ 5 ನಾಣ್ಯಗಳು ತಗೊಂಡ್ರೆ 15 ಆಗುತ್ತೆ. 15ರಲ್ಲಿ ಒಂದು ನಮಗೆ ಜೋಡಿ ಆಗದೆ ಹೆಚ್ಚಿನ ಸಂಖ್ಯೆ ಉಳಿತತೆ. ಹಾಗಾಗಿ ಇದು ಕೂಡ ಬೆಸ ಸಂಖ್ಯೆ. ಸಮ ಸಂಖ್ಯೆಯ ₹10 ನಾಣ್ಯಗಳಂದರೆ ಇದು ಸಮ ಸಂಖ್ಯೆನೇ. ಇದು ಎಷ್ಟನ್ನ ನೀವು ಸಮ ಸಂಖ್ಯೆಯ ₹10 ನಾಣ್ಯ ತೊಗೊಂಡ್ರೆ ಸಮ ಸಂಖ್ಯೆನೇ ಆಗಿರುತ್ತೆ. ಈಗ ಬೆಸ ಎರಡೂ ಬೆಸ ಬಂದದವ. ಬೆಸ ಸೇರಿ ಸಮ ಸಂಖ್ಯೆ ಆಗುತ್ತೆ. ಸಮ ಪ್ಲಸ್ ಸಮ ಎರಡೂ ಸಮ ಸೇರಿ ಸಮ ಸಂಖ್ಯೆ ಬರ್ಬೇಕು ಉತ್ತರ. ಆದರೆ ಉತ್ತರ ಎಷ್ಟು ಬಂದೈತೆ? 205. ಇದು ಸಮ ಸಂಖ್ಯೆ ಅಲ್ಲ, ಬೆಸ ಸಂಖ್ಯೆ. ಹಾಗಾಗಿ ಇದು 205 ಅಂತಕ್ಕಂಥದ್ದು ಬೆಸ ಸಂಖ್ಯೆ ಆಗಿದ್ದು ಉತ್ತರ ತಪ್ಪು ಬಂದಿದೆ. ಉತ್ತರ ತಪ್ಪು ಬಂದಿದ್ದಾರೆ. ತಪ್ಪು ಮಾಡಿದ್ದರೆ ಏಕೆ ಎಂದು ವಿವರಿಸಿ ಅಂದರೆ ಅವನು ಸರಿಯಾಗಿ ಲೆಕ್ಕಾಚಾರ ಮಾಡಿಲ್ಲ ಅಂತ. ಈಗ ನಮಗೆ ತಿಳಿದಿರುವಂತೆ ಸಮ ಪ್ಲಸ್ ಸಮ ಸಮಾನೇ, ಬೆಸ ಪ್ಲಸ್ ಬೆಸ ಸಮ ಪ್ಲಸ್ ಬೆಸ ಇದು ಹೆಂಗೆ ಅಂತ ಇಲ್ಲೇ ಹೇಳಿದ್ದಾರೆ. ಒಂದು ಸಮ ಸಂಖ್ಯೆ ಮತ್ತು ಒಂದು ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರುತ್ತದೆ? ಅದು ಒಂದು ಬೆಸ ಸಂಖ್ಯೆ ಆಗಿರುತ್ತೆ. ಯಾಕೆ? ಆ ಮೊತ್ತವನ್ನು ಜೋಡಿಗಳಲ್ಲಿ ಜೋಡಿಸಲಾಗುವುದಿಲ್ಲ. ಇದೇ ರೀತಿ ಮುಂದಿನ ಸಂದರ್ಭಗಳಲ್ಲಿ ಸಮ ಬೆಸ ಸ್ಥಿತಿಯನ್ನು ಕಂಡುಹಿಡಿಯಿರಿ. ಸಮ ಮೈನಸ್ ಸಮ. ಸಮದಲ್ಲಿ ಸಮ ಕಳೆದ್ರೆ ಸಮಾನೇ ಬರುತ್ತೆ. ಉದಾಹರಣೆಗೆ 10ರಲ್ಲಿ 8 ಕಳೆದ್ರೆ 2. ಬೆಸದಲ್ಲಿ ಬೆಸ ಕಳೆದ್ರೆ ಸಮ ಬರುತ್ತೆ. ನೋಡ್ರಿ, 5ರಲ್ಲಿ 3 ಕಳೆದ್ರೆ 2. ಇದು ಸಮ. ಸಮದಲ್ಲಿ ಬೆಸ ಕಳೆದ್ರೆ ಅಂದರೆ ಸಮದಲ್ಲಿ 10ರಲ್ಲಿ 5 ಕಳೆದ್ರೆ 5 ಬೆಸ ಬರುತ್ತೆ. ಬೆಸದಲ್ಲಿ ಸಮ ಕಳೆದ್ರೆ ಬೆಸ 11 ಸಮ 2 ಕಳೆದ್ರೆ 9. ಇದು ಬೆಸ. ಈ ರೀತಿ ಸಮ ಬೆಸ ಸ್ಥಿತಿಯನ್ನು ಕಂಡುಹಿಡಿದ್ವಿ. ಇಲ್ಲಿಗೆ ಈ ಒಂದು ಯಾವುದು ಕಂಡುಹಿಡಿಯಿರಿ ಲೆಕ್ಕಗಳು 147ನೇ ಪೇಜ್ನಲ್ಲಿರ್ತಕ್ಕಂಥ ಲೆಕ್ಕಗಳು ಮುಗಿದು ಮುಂದಿನ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ. ಗುಡ್ ಲಕ್.